ಲೋಕಸಮರದ ಸನಿಹದಲ್ಲಿಯೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆ ಇದು, ಪ್ರಚೋದನಾಕಾರಿ ಭಾಷಣ ಇದು. ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿನಲ್ಲಿ ಭಾಷಣ ಮಾಡಿದ್ದಾರೆ ಶಾಸಕ ಹರೀಶ್ ಪೂಂಜಾ. ನಾವು ಜಾಸ್ತಿ ಇದ್ದೇವೆ, ಏನಾಗುತ್ತೆ ಅನ್ನೋದು ನಮ್ಮ ಭಾವನೆ. ಆದರೆ ಮುಸ್ಲಿಮರಿಗೆ 4 ಮಕ್ಕಳು, ನಮಗೆ ಒಂದೊಂದೇ, ತಪ್ಪಿದ್ರೆ 2 ಮಕ್ಕಳು. 20 ಕೋಟಿ ಜನರಿಗೆ 4 ಮಕ್ಕಳು ಅಂದ್ರೆ ಎಷ್ಟಾಗುತ್ತೆ ಯೋಚಿಸಿ. ಜನವರಿ 7ರಂದು ಪೆರಾಡಿಯಲ್ಲಿ ನಡೆದಂತಹ ಅಯ್ಯಪ್ಪ ದೀಪೋತ್ಸವದಲ್ಲಿ ಈ ರೀತಿಯ ಭಾಷಣವನ್ನು ಮಾಡಿದ್ದಾರೆ ಹರೀಶ್ ಪೂಂಜಾ. ಬೆಳ್ತಂಗಡಿಯ ಶಾಸಕರಿವರು ಈ ರೀತಿಯ ಹೇಳಿಕೆ ಕರಾವಳಿ ಭಾಗದಲ್ಲಿ ಇದೇನು ಹೊಸದಲ್ಲ. ಆಗಾಗ ಈ ರೀತಿಯ ಹೇಳಿಕೆಗಳು ಪ್ರಮುಖವಾಗಿ ಬಿಜೆಪಿಯ ನಾಯಕರುಗಳ ಬಾಯಿಂದ ಬರ್ತಾ ಇದೆ. ಅಗೇನ್ ಹರೀಶ್ ಪೂಂಜಾ ಬಾಯಲ್ಲಿ ಇದೇ ರೀತಿಯ ಪ್ರಚೋದನಕಾರಿ ಹೇಳಿಕೆ ಬಂದಿದೆ. ಸಂಖ್ಯೆ ಜಾಸ್ತಿ ಮಲ್ಪಲೇನ್ ಪನ್ಪುಜಾನ್ ಅದೇ ಅಶೋಕಣ್ಣ ದಯಾನ್ ಪಂಡ ಇನಿ ಒಂಜಿ ಜೋಕುಲು 2 ಜೋಕುಲು ಅವೇ ಇನಿ ಬೇತೆ ಧರ್ಮ ದಕ್ಲೆಂದೆ ತೊಂದರ್ನಾಂಡ ಅಕಲ್ನ ಜೋಕುಲು ಏತೆನ್ ತುಯರ್ನಾಂಡ ನಮ್ಮ ಸಂಖ್ಯೆ ಏತಿಪ್ಪುನು ಕೆಲವರಿಗೆ ಪನ್ನಾಗ ಪನ್ಪೇರು ನಮ್ಮ 80 ಕೋಟಿ ಉಳ್ಳರತ ಅಕಲಿಪ್ಪುನು 20 ಕೋಟಿನ್ 20 ಕೋಟಿಗೆ 4 ಪುಟ್ಟುಂಡ ಏತಾಪುಂಡು ನಮಕ್ ಪುಟ್ಟುಂಡು ಒಂಜಿ ತತ್ತಂಡ 2 ನಮ್ಮ ಏತಾಪುಂಡು ಲೆಕ್ಕ ಪಾಡ್ಲೆ ಒಂಚೂರು ಇಲ್ಲಲ್ ಕುಲುದು ಯೋಚನೆ ಅನ್ಪ್ಲೆ ಏತು ವರ್ಷಗೆ ನಮ್ಮ ಜನಸಂಖ್ಯೆ ಏತು ಕಮ್ಮಿ ಆವು ಏತು ವರ್ಷಗೆ ಬ್ಯಾರ್ಲೆನ ಜನಸಂಖ್ಯೆ. ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆ ಮಾಡಿ ಅಂದರೆ ಚರ್ಚೆ ಮಾಡಲ್ಲ, ಬರೀ ಧರ್ಮ, ಜಾತಿ, ಜನಸಂಖ್ಯೆ ಇದೇ ಆ್ಯಂಗಲ್ನಲ್ಲಿಯೇ ಹೋಗ್ತಾ ಇದ್ದಾರೆ. ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ, ಎಲ್ಲೆಲ್ಲಿಗೆ ಇವರ ಹೇಳಿಕೆಗಳು ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.